ನಾವಿಬ್ರು ಒಟ್ಟಿಗೆ ಪರಮಾತ್ಮದಲ್ಲಿ ಮೀಟ್ ಮಾಡಿದ್ದು. ಕಾಲೇಜ್ ಕುಮಾರ ಇಂಟರ್ವ್ಯೂ ಬ್ಯಾಕ್ ಸೀನು ಎಲ್ಲರೂ ಹೊಗಳಿದ್ರು, ಚೆನ್ನಾಗ್ ಮಾಡಿದ್ಯಾ, ಅದಕ್ಕೆ ಕಾರಣ ನೀನು ಗುರು. ಆಮೇಲೆ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬ್ಯೂಟಿಫುಲ್ ಆಗಿತ್ತು, ನನಗೆ ಅದು ಖುಷಿ ಆದ ವಿಷಯ. ಅವ್ರು ಯಾವಾಗ್ಲೂ ಹೇಳೋರು, ಈ ತರ ಚಾನ್ಸ್ ಸಿಗೋದ್ ಕಷ್ಟ ಲೈಫಲ್ಲಿ, ಚಾನ್ಸ್ ಸಿಕ್ಕಿದಾಗ ಚೆನ್ನಾಗಿ ಮಾಡ್ಬೇಕು ಸಿನಿಮಾನ. ನಾನು ಯಾವಾಗ್ಲೂ ಯಾವ ಸಿನಿಮಾ ಶುರು ಆಗ್ಬೇಕಾದ್ರೂ ಪ್ರಶಾಂತ್ ಅವ್ರಿಗೆ ಫೋನ್ ಮಾಡಿ, ಗುರು ಹೆಂಗ್ ಮಾಡೋದು ಆಕ್ಟಿಂಗ್ ಗೊತ್ತಾಯ್ತಾ ಇಲ್ಲ ಈ ಸೀನು. ನನಗೆ ಮ್ಯೂಸಿಕ್ ಮಾಡ್ಬೇಕು ಅಂತ ಇತ್ತು, ಆದ್ರೆ ಅದನ್ನ ಇಷ್ಟು ಬೇಗ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ನಮ್ಮ ಹುಡುಗ ಬಂದಣ್ಣ ಆಮೇಲೆ ನೋಡಿಲ್ವಾ? ನೀನೇನಿಲ್ಲೇ, ನೀನ್ ಎಲ್ಲೆಲ್ಲಿ ಹುಡುಕ್ತಾ ಗೊತ್ತಾಗ್ರು? ಅಯ್ಯೋ, ಇನ್ನ ನೀ ಕೆಂಡ ಸಂಪಿಗೆ ಇಂಟರ್ವಲ್ ಈಚೆ ಬಂದೇ ಅಲ್ಲ. ಬಾ ಆಯ್ತು, ಈಚೆ ಹೋಗೋಣ. ನನ್ನ ಪಿಕ್ಚರ್ ರಿಲೀಸು ಕಾಲಾಪತ್ತಾರ ಅಂತ. ಹಾ, ನೀನ್ ಇಲ್ದೆ ಹಂಗೆ ಸೆಪ್ಟೆಂಬರ್ 13ಕ್ಕೆ ಹಿಂಗೆ ಸ್ನಾನ ಮಾಡ್ಕೊ ಬರ್ಬೇಕು ನೀವು. ಈಗ ನಂದು 13ನೇ ತಾರೀಕು ಕಾಲಾಪತ್ರ ರಿಲೀಸು. ಅದಕ್ಕೆ ನಾನು ನಿನ್ನ ಮೀಟ್ ಮಾಡಿ ಇಬ್ರು ಕೆರಿಯರ್ ಒಟ್ಟಿಗೆ ಶುರು ಮಾಡಿದ್ದಾವೆ. ಅದಕ್ಕೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಇಡ್ತಾ ಇದ್ದೀನಿ ಡೈರೆಕ್ಟರ್ ಆಗಿ. ಅದಕ್ಕೆ ಒಂದು ಆಶೀರ್ವಾದ ಮಾಡಿ ನನ್ನ ಹತ್ರ. ನಮ್ಮದು ಯಾವ ಆಶೀರ್ವಾದ ಅಂತಲ್ಲ, ನಾವು ನಿಮ್ಮ ಮತ್ತು ಗೆಳತನ ನೀನು ಹಿಂಗೆ ನನ್ನ ಸರ್ಪ್ರೈಸ್ ಒಂದು ರೀಕ್ರಿಯೇಟ್ ಮಾಡೋಣ ಅಂತ. ಯಾಕಂದ್ರೆ ನಮ್ಗಿದು ಹಳೇ ನೆನಪು. ಹೌದು, ಆಮೇಲೆ ಇದ್ರಲ್ಲಿ ನಾವು ಬಹಳ ಕಲ್ತಿದ್ವಿ. ನಿಮ್ಮೊಂದು ಸರ್ಪ್ರೈಸ್ ಇರಲಿ. ಓಕೆ, ಥ್ಯಾಂಕ್ ಯು. ಈಗ 13ಕ್ಕಲ್ವಾ ಹೌದು ರಿಲೀಸು? ಸೊ ಗುಡ್. ಸೊ ಎಲ್ಲ ಓಕೆ. ಇಷ್ಟು ವರ್ಷ ಆದ್ಮೇಲೆ ಈಗ ಕಾಲೇಜ್ ಕುಮಾರ ಆದ್ಮೇಲೆ ಇದು ನೆಕ್ಸ್ಟ್ ಮೂವಿ ಅಲ್ವಾ? ಬಟ್ ಆ್ಯಕ್ಟಿಂಗ್ ನಡೀತಾ ಇತ್ತು, ಓಕೆ. ಬಟ್ ಏನಕ್ಕೆ ಡೈರೆಕ್ಷನ್ ಅಂತ ಯಾಕೆ? ಅದರೊಳಗೆ ಏನು ಅಂದರೆ ಇವಾಗ ನಿಮಗೆ ಗೊತ್ತು, ನಾವಿಬ್ಬರು ಒಟ್ಟಿಗೆ ಪರಮಾತ್ಮದಲ್ಲಿ ಮೀಟ್ ಮಾಡಿದ್ದು. ಬರೋ ವರ್ಷಕ್ಕೆ ನಮ್ಮಿಬ್ಬರು ಫ್ರೆಂಡ್ಶಿಪ್ ಆಗಿ 15 ವರ್ಷ ಆಗುತ್ತೆ. ಆವಾಗಲಿಂದನೂ ನಾನು ಆ್ಯಕ್ಟ್ರ್ ಆಗಬೇಕು ಅಂತ ಏನೋ ನಿಮಗೆ ಗೊತ್ತು, ನನಗೆ ಅದು ಐಡಿಯಾನೂ ಇರಲಿಲ್ಲ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಲಿದ್ದೆ, ಡೈರೆಕ್ಷನ್ನು ಮಾಡೋಣ ಅಂತ. ಇದು ರೈಟ್ ಟೈಮ್ ಅಂತ ಅನ್ನಿಸ್ತು ಸಿನಿಮಾ ಮಾಡೋದಕ್ಕಾಗಲಿ. ಅಂದರೆ ಇದೊಂದು ಏಜ್ ಇದೆಯಲ್ಲ, ಇವಾಗ ಆ ಎಫರ್ಟ್ ಹಾಕಿದೆ, ಇನ್ನೆಷ್ಟು ವರ್ಷ ಆದಮೇಲೆ ಎಫರ್ಟ್ ಹಾಕೋದು ಅಂತ. ಆದರೆ ಇನ್ನೊಂದು ಏನು ಖುಷಿ ಗೊತ್ತಾ, ನಾನು ನೋಡಿದ ಪ್ರಕಾರ ನಿಮಗೆ ಆ್ಯಕ್ಟಿಂಗು ಓಕೆ, ನಾನು ಹೇಳ್ತಿರೋದು ಡೈರೆಕ್ಷನ್ ಸ್ಕಿಲ್ ಇದೆ ಗೊತ್ತಾ, ಅದು ನಿಮ್ಮಲ್ಲಿ ತುಂಬಾ ಇತ್ತು. ಅದು ಆಮೇಲೆ ಈ ಮ್ಯೂಸಿಕ್ದು ಒಂದು ಸೆನ್ಸ್ ಇದೆ ಗೊತ್ತಾ, ಅದ್ಭುತವಾಗಿತ್ತು. ಆಮೇಲೆ ಇನ್ನೊಂದು ಏನಂದರೆ, ಕಾಲೇಜ್ ಕುಮಾರ ಇಂಟರ್ವ್ಯೂ ಬ್ಯಾಕ್ ಸೀನು ಎಲ್ಲರೂ ಹೊಗಳಿದ್ರು, ಚೆನ್ನಾಗಿ ಮಾಡಿದ್ಯಾ ಸೀನು. ಅದಕ್ಕೆ ಕಾರಣ ನೀನು ಗುರು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಕಾಲೇಜ್ ಕುಮಾರ ಇಂಟರ್ವ್ಯೂ ಬ್ಯಾಕ್ ಸಿಂಗಲ್ ಶಾಟ್, ಒಂದು 4-5 ನಿಮಿಷ ಇರೋ ಶಾರ್ಟಲ್ಲಿ ನಾನು ಪರ್ಫಾರ್ಮ್ ಮಾಡೋದಕ್ಕೆ ನನ್ನ ಟ್ರೈನ್ ಮಾಡಿದಂಥ ವ್ಯಕ್ತಿ, ಎಲ್ಲ ಹೇಳ್ಕೊಟ್ಟಿದ್ದು ಪ್ರಶಾಂತ್. ಆ ಕ್ರೆಡಿಟ್ಟು ನಮ್ಮ ಪ್ರಶಾಂತ್ ಅವ್ರಿಗೆ ಹೋಗ್ಬೇಕು. ಯಾಕಂದರೆ ಅವ್ರು ಯಾವಾಗಲೂ ಹೇಳೋರು, ಈ ಥರ ಚಾನ್ಸು ಸಿಗೋದು ಕಷ್ಟ ಲೈಫಲ್ಲಿ, ಚಾನ್ಸ್ ಸಿಕ್ಕಿದಾಗ ಚೆನ್ನಾಗಿ ಮಾಡಬೇಕು ಸಿನಿಮಾನ, ಪರ್ಫಾರ್ಮ್ ಮಾಡಬೇಕು ಅಂತ. ಯಾಕಂದರೆ ಇವ್ರು ನೀನಾಸಮಲ್ಲಿ ತುಂಬ ವರ್ಷ ಕೆಲಸ ಮಾಡಿ ಅಲ್ಲೆಲ್ಲ ಇವರು ತರಬೇತಿ ಪಡೆದಿರೋದ್ರಿಂದ ನಾನು ಯಾವಾಗಲೂ ಯಾವ ಸಿನಿಮಾ ಶುರು ಆಗಬೇಕಾದ್ರೂ ಪ್ರಶಾಂತ್ ಅವ್ರಿಗೆ ಫೋನ್ ಮಾಡಿ, ಗುರು ಹೆಂಗ್ ಮಾಡೋದು ಆ್ಯಕ್ಟಿಂಗ್ ಗೊತ್ತಾಯ್ತಾ ಇಲ್ಲ ಈ ಸೀನು. ಇಲ್ಲ, ಆದರೆ ಈ ಸಲ ನಾನು ಕಾಲಾಪತ್ರಲ್ಲಿ ನೋಡಿದ್ನಲ್ಲ, ಭಾಳ ಒಂದು ಏನಂತಾರದು, ನಿಮ್ಮಲ್ಲಿ ಬೇರೆದೇ ರೀತಿಯ ಒಂದು ಚಾರ್ಮ್ ಕಾಣಿಸ್ತಿದೆ ನನಗೆ. ನಿಜವಾಗ್ಲು ಸತ್ಯವಾಗ್ಲು ನಾನದು ಸಾಂಗ್ದು ಎಲ್ಲ ನೋಡ್ದಿಲ್ಲ ಬಿಟ್ಗಳು. ಸೊ ನನಗೆ ಹಂಗೆ ಅನಿಸ್ತು, ಇಲ್ಲ ವಿಕ್ಕಿ ಅವರು ಏನೋ ಬೇರೆ ಥರದ್ದು ಏನೋ ಒಂದು ಪ್ರಯತ್ನ, ಆಮೇಲೆ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ಲು ಬ್ಯೂಟಿಫುಲ್ ಆಗಿತ್ತು. ನನಗೆ ಅದು ಖುಷಿ ಆದ ವಿಷಯ. ಏನಂದ್ರೆ ಇವಾಗ ನಾನು ಏನು ಅನ್ಕೊಂಡಿದ್ದೆ ಗೊತ್ತಾ, ಹಿಂಗೆ ಆ್ಯಕ್ಟಿಂಗ್ ಮಾಡ್ತಾ ಇದೆಯಾ, ಹೆಂಗೋ ಪೀಕಲ್ಲಿದೆ ಎಲ್ಲರಿಗೂ ಗೊತ್ತು,
ಜನ ಗುರ್ತು ಹಿಡಿತಾರೆ, ಮಾತಾಡಿಸ್ತಾರೆ. ನೆಕ್ಸ್ಟ್ ಡೈರೆಕ್ಷನ್ ಮಾಡ್ತಾನೆ ಮೋಸ್ಟ್ಲಿ. ಆಸೆ ಎಲ್ಲ ಇದೆ ಅಂತ ಅನ್ಕೊಂಡ್ರೆ ನೀನು ಟ್ವಿಸ್ಟ್ ಕೊಟ್ಟಲ್ಲಪ್ಪ, ಇದಕ್ಕೆ ಡೈರೆಕ್ಟರ್ ಆಗ್ಬಿಟ್ಟೆ. ನನಗೆ ಮ್ಯೂಸಿಕ್ ಮಾಡಬೇಕು ಅಂತ ಇತ್ತು, ಆದ್ರೆ ಅದನ್ನ ಇಷ್ಟು ಬೇಗ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ಅಂದ್ರೆ ಈಗ ಪೃಥ್ವಿ ಅಂಬರ್ ಅಂತ ಹೀರೋ ಸಿಕ್ಕಿದ್ರು ಫಸ್ಟ್ ಸಿನಿಮಾದಲ್ಲೇ. ಹೌದು. ಈಗ ಪ್ರಮೋದ್ ಶೆಟ್ರದ್ ಮಾಡ್ತಾ ಇದ್ದೀರಾ, ಹೌದು. ಅವೆಲ್ಲ ಒಂದು ಬ್ಲೆಸ್ಸಿಂಗ್ ಅಲ್ವಾ?